ಶಿಕ್ಷಣದಲ್ಲಿ ರಾಜಕೀಯ ಅನ್ನೋ ಹೆಸರೇ ಭಯ ಹುಟ್ಟಿಸುತ್ತೆ. ನಾನೊಬ್ಬ ವಿದ್ಯಾರ್ಥಿಯಾಗಿ ನನ್ನ ದೇಶಕ್ಕೆ ಏನು ಬೇಕಿದೆ ಅಂತ ನಾನು ಯೋಚನೆ ಮಾಡಬೇಕಲ್ಲ. ನನ್ನ ದೇಶ ಮತ್ತು ನನ್ನ ಸಮಾಜಕ್ಕೆ ಯಾವುದು ಒಳತು ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕಲ್ಲ. ಅದು ವಿರುದ್ಧವಾಗಿ ನಾನು ಯೋಚನೆ ಮಾಡಿದರೆ ಶಿಕ್ಷಣ ಹೆಂಗಾಗುತ್ತೆ ಅದು? ಹೀಗಾಗಿ ಭಾಳ ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋಂಥದ್ದು ಶಿಕ್ಷಣದ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತ ಅನಿಸುತ್ತೆ. ಆದರೆ ವಾಕ್ ಸ್ವಾತಂತ್ರ್ಯ ಅಲ್ಲ, ಕಲಿಯುವ ಸ್ವಾತಂತ್ರ್ಯ. ಈಗ ಎಲ್ಲೇ ಆಗಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು. ಎಲ್ಲ ವಾದ ವಿವಾದಗಳನ್ನು ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು. ಅರ್ಥ ಮಾಡಿಕೊಂಡು ನೀವು ಸ್ವಂತವಾಗಿ ಯೋಚನೆ ಮಾಡಿ ನಿರ್ಧಾರ ನೀವು ತಗೊಳ್ಳಿ.